ನಗರಸಭೆಗೆ ಸಂಬಂಧಪಟ್ಟಂತ ಕಾರ್ಪೊರೇಷನ್ಗೆ ತಯಾರು ಮಾಡಿದ್ದಾರೆ. ಅವರಲ್ಲೂ ಕೂಡ ಬೆಂಗಳೂರು ನಗರ ಸಂಬಂಧಪಟ್ಟಂತ ಎಲ್ಲ ಬ್ಲಾಕ್ ಅಧ್ಯಕ್ಷಗಳನ್ನ ಜಾಸ್ತಿ ಸಭೆ ಮಾಡಿದ್ದೀವಿ. ಅವರೆಲ್ಲ ಎಲ್ಲೇನು ಪದಾಧಿಕಾರಿಗಳು ವೇಕೆನ್ಸಿ ಇದೆ, ಯಾವ ಡಿಪಾರ್ಟ್ಮೆಂಟ್ಗಳು ಎಲ್ಲ ಕೂಡ ವೇಕೆನ್ಸಿ ಇದೆ ಅದೆಲ್ಲ ಫಿಲ್ ಮಾಡಬೇಕು ಅಂತ ಹೇಳಿದ್ವಿ. ಯಾರು ಆಕ್ಟಿವ್ ಆಗಿಲ್ಲ ಅವರೆಲ್ಲ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ, 1 ತಿಂಗಳು ಮಾಡಬೇಕು. ಎಲೆಕ್ಷನ್ ಅದಷ್ಟರಲ್ಲಿ ಅನೌನ್ಸ್ಮೆಂಟ್ ಆಗ್ತದೆ, ಅಷ್ಟರೊಳಗಡೆ ನಮ್ಮ ಪಕ್ಷನ ಸೆಟ್ ಮಾಡಬೇಕು. ನಮ್ಮೆಲ್ಲ ಪ್ರತಿಯೊಂದು ಏರಿಯಾಗೆ ಒಂದು ಪ್ರತ್ಯೇಕವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಬೇಕು, ಜನರ ಮಧ್ಯೆ ಹೋಗಬೇಕು. ನನಗೆ ವಿಶ್ವಾಸ ಇದೆ ಬೆಂಗಳೂರು ನಗರದಲ್ಲಿ 4 ಸೀಟ್ ನಾವು ಹೊಂದಿರ್ಬೋದು. ಮತ್ತೆ ನಾವು ಕಾರ್ಪೊರೇಷನ್ಗೆ ಮುಂದಿನ ದಿನದಲ್ಲಿ ನನಗೆ ವಾಪಸ್ಸು ನಾವು ಅದನ್ನು ಚೇತರಿಸ್ಕೊಳ್ತೀವಿ ಅನ್ನೋ ವಿಶ್ವಾಸ ಇದೆ. ಸರ್, ಈ BBMP 5 ವಿಭಾಗ ಮಾಡಬೇಕು ಅನ್ನೋ ಪ್ರಸ್ತಾವ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ. ಅದೊಂದು ಸಮಿತಿ ರಿಪೋರ್ಟ್ ಇದೆ. ಇನ್ನು ನಾವು ಸದ್ಯಕ್ಕೆ 225 ಏನಿದೆ ಅದರಲ್ಲೇ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ. 5 ಆಮೇಲೆ ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದು. 5 ವಿರೋಧ ಆಗ್ತಾ ಇದೆ ಸರ್. ಕಲ್ಪಾಡೂರು ಕೂಡ SIT ಕರೆದು ವಿಚಾರಣೆ ನನಗೆ ಮಾಹಿತಿ ಇಲ್ಲ ಸರ್. ಆಮೇಲೆ JPTP ಇದೇನಾದ್ರು ಸರ್ಕಾರ ರೆಡಿ ಇದೆ ಸರ್? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಸರ್ ಎಲ್ಲ ಎಲೆಕ್ಷನ್ಸು ನಾವು ಮಾಡ್ತೀವಿ. ಇಲ್ಲ ನಮಗೆ ಯಾಕೆಂದರೆ ಕೋರ್ಟಲ್ಲಿ ನಿರ್ದೇಶನ ಬೇರೆ ಇದೆ. ಎಲ್ಲ ಎಲೆಕ್ಷನ್ಸು ನಾವು ಮಾಡಲಿಕ್ಕೆ ನಮ್ಮ ಉತ್ತರ. ನೀಟ್ ವಿಚಾರವಾಗಿ ಕೆಲವು ರಾಜ್ಯಗಳು ಪ್ರತಿಭಟನೆ ಮಾಡ್ತಿವೆ. ನೀಟನ್ನ ಸಾಕಷ್ಟು ಅನ್ಯಾಯ ಈಗ ತಾನೇ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಮಾತಾಡಿದ್ರೆ ಬಹಳ ಸ್ನೇಹ ಆಗ್ತಾ ಇದೆ.